ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಬ್ಲಾಗಲ್ಲಿ ನಮ್ಮ ಸ್ನೋಕಿ ಕತೆ ಹೇಳ್ತೀನಿ ಬನ್ನಿ. ನಮ್ಮ ಸ್ನೋಕಿ ಸ್ನಾನ ಮಾಡಬೇಕು ಅಂದರೆ ಎಷ್ಟು ಜೀವ ತಿಂತಾಳೆ ಅಂದರೆ, ಅವಳಿಗೆ ಸ್ನಾನ ಮಾಡೋದು ಅಂದರೆ ಆಗಲ್ಲ. ಅದೇ ನಿದ್ದೆ ಮಾಡೋಕ್ಕೆ ಹೇಳಿ ಆರಾಮಾಗಿ ನಿದ್ದೆ ಮಾಡ್ತಾಳೆ. ಸ್ನಾನ ಮಾಡು ಅಂದರೆ ರಾತ್ರಿ ಆಗಿದೆ, ಮಲ್ಕೋಬೇಕೀಗ, ಸ್ನಾನ ಮಾಡಲ್ಲ ಅಂತ ಹೇಳ್ತಾಳೆ. ಅಂದರೆ ಅವಳ ಕಣ್ಣಿಂದ ಆ್ಯಕ್ಷನಲ್ಲೇ ಗೊತ್ತಾಗುತ್ತೆ ಅವಳು ಆ್ಯಕ್ಷನ್ ಮಾಡಿ ತೋರಿಸೋದು. ಅಷ್ಟು ಆ್ಯಕ್ಷನ್ ಮಾಡಿ ತೋರಿಸ್ತಾಳೆ ಅವಳು. ಇಲ್ಲ ಈಗ ಮಲ್ಗೋ ಟೈಮ್, ಸ್ನಾನ ಮಾಡೋದಲ್ವಂತ ಅವಳಿಗೆ. ಆಮೇಲೆ ಏನು ಮಾಡ್ತಾಳೆ, ಸರಿ ಹಾಗೂ ನಾವು ಬೈದ್ವಿ, ಸರಿ ಇಲ್ಲ ಈಗ ಸ್ನಾನ ಮಾಡಿಸೋದೆ ಬಾಯ್ಲಿ ಅಂತ ಹೇಳ್ಬಿಟ್ಟು ಮೆಲ್ಲ ಮೆಲ್ಲ ಏನಪ್ಪ ಇದು ನನಗೆ ಹಿಂಗೆ ಜೀವ ತಿಂತಾರಲ್ಲಪ್ಪ ಅಂತ ಹೇಳ್ಕೊಂಡು ಮೆಲ್ಲ ಬಂದರು ಸ್ನಾನ ಮಾಡೋಕ್ಕೆ. ಹಾಗೆ ಹೇಳ್ಕೊಂಡು ಆ ಕಡೆ ನೀರು ಹಾಕೋಣ ಅಂತ ಹೇಳ್ಕೊಂಡು ಸ್ನಾನ ಮಾಡ್ಸೋಕ್ಕಂತ ಹೇಳ್ಕೊಂಡು ನೀರು ಹಾಕಿದ್ವಿ. ಆವಾಗ ಸ್ವಲ್ಪ ಸಮಾಧಾನ ಆದಳು. ಹಾಗೂ ಬಿಡಲ್ಲ ಹಿಂಗೂ ಬಿಡಲ್ಲ, ನನಗೆ ಏನು ಮಾಡಿದರೂ ಬಿಡಲ್ಲ ಇವರು, ಸ್ನಾನ ಮಾಡಿಸ್ತಾರೆ ಅಂತ. ಹಾಗೂ ಓಡಿ ಬಂದಳು ಒಂದು ಸೆಕೆಂಡು, ಹಿಂಗಾದರೂ ತಪ್ಪಿಸ್ಕೊಂಡು ಬರೋಣ ಅಂತ. ಹಾಗೂ ಬಿಟ್ಟಿಲ್ಲ, ಮತ್ತೆ ಹೇಳ್ಕೊಂಡೆ ಹೋಗಿ ಮತ್ತೆ ಸ್ನಾನ ಮಾಡಿಸಿದ್ದು. ಇವಳಿಗೆಲ್ಲರಿಗಿಂತ ಕಷ್ಟದ ಕೆಲಸ ಅಂದರೆ ಸ್ನಾನ ಮಾಡೋದು. ಇವಳಿಗೆ ಸ್ನಾನ ಮಾಡಿಸೋದಲ್ಲ ಅಂತ ಹೇಳಿ ನಾವು ಏನು ಮಾಡಬೇಕು ಅಂದರೆ, ಇವಳಿಗಿದ್ದು ಬೇರೆ ಅಂದರೆ ಹೀಟರ್ ತೊಗೊಂಡೋಗಿ ಹೀಟ್ ಕೊಟ್ಟು ಬಾಡಿ ಹೀಟ್ ಮಾಡಬೇಕು ಅವಳಿಗೆ. ಅಂದರೆ ತಣ್ಣಗಾಗ್ತಾ ಇರುತ್ತಲ್ಲ, ಹಾಗಾಗಿ ಅದು ಕೊಟ್ಟಿದ್ರೆ ಹೋಗಲಿ, ಎದ್ದಾದರೂ ನಿಂತ್ಕೊಳ್ತಾಳ. ಅದು ಇಲ್ಲ, ಆರಾಮಾಗಿ ಮಲ್ಕೊಂಬಿಡ್ತಾಳೆ. ನೀನೇನಾದರೂ ಮಾಡು, ನಾನೀಗ ತುಂಬ ಬ್ಯುಸಿ ಇದ್ದೀನಿ ಅಂತ ಹೇಳಿಬಿಟ್ಟು. ಅಷ್ಟು ಬ್ಯುಸಿ ಬಾಡಿ ಅವಳು. ಎಷ್ಟು ಸೋಂಬೇರಿ ಅಂದರೆ, ಎದ್ದು ನಿಂತ್ಕೊಳ್ಳೆ ಅಂದರೂ ಎದ್ದು ನಿಂತ್ಕೊಳ್ತಿದ್ದಿಲ್ಲ. ಯಾಕೆಂದರೆ ಅವಳಿಗೆ ಅಷ್ಟು ಸುಸ್ತಾಗಿಬಿಟ್ಟಿತ್ತು ಸ್ನಾನ ಮಾಡಿ. ಏನಾದರೂ ಮಾಡ್ಕೊ ಅಂತ ಕೆಳಗೆ ಮಲ್ಕೊಳ್ತಾನೆ ಇದ್ದರು. ನಾವು ಏಳಿಸಿ ಅವಳಿಗೆ ಕೂದಲು ಒಣಗ್ಸೋಷ್ಟಿಗೆ ನಮಗಂತೂ ಸಾಕಾಯಿತು. ಹೇಳ್ಕೊಳ್ತಾ ಇರ್ತಾಳೆ, ಏನಪ್ಪ ನನಗೆ ರಾತ್ರಿ ಕೂಡ ಬಿಡಲ್ಲ, ಇಷ್ಟೊಂದು ಜೀವ ತಿಂತಾರಲ್ಲ ಅಂತ ಹೇಳಿ. ಅಷ್ಟು ಓಡೋಗೋದು, ಮತ್ತು ನಾವು ಹೇಳ್ಕೊಂಡು ಮತ್ತೆ ಅವಳು ಇದ್ದಿದ್ದ ಜಾಗದಲ್ಲೇ, ಅದು ದೂರ ಇದ್ದರೂ ಅಲ್ಲೂ ನಾವು ಇದು ಮಾಡಬೇಕು ಅವಳಿಗೆ. ಹಾಗೆ ಅವಳು ಎಲ್ಲಿರ್ತಾಳೋ ಹಾಗೆ ಹೀಟ್ರು ಕೊಡಬೇಕು. ಹೇಳಿದ ಮಾತು ಕೇಳಲ್ಲ. ಆಮೇಲೆ ಸರಿ ಅಂತ ಹೇಳಿ ಸ್ನಾನ ಆಯಿತು, ಕೋಂಬ್ ಮಾಡಿಬಿಟ್ಟು ಸ್ಟಿಕ್ಕರ್ ಇಡೋಣ ಅಂತ ಹೋದರೆ, ಆ ಸ್ಟಿಕ್ಕರ್ ಅವಳಿಗೆ ಬೇಡ ಅಂತ, ಬ್ಲ್ಯಾಕ್ ಬೇಡ ಅಂತ ಹೇಳಿ ಮತ್ತೆ ಗೋಲ್ಡ್ ಕಲರ್ ಸ್ಟಿಕ್ಕರ್ ಇಟ್ಕೊಂಡ್ಳು. ಅದು ಬೇಡ ಅಂತ ಹೇಳಿ. ಅಷ್ಟು ಬಿಲ್ಲಾಲಿ ಆ್ಯಕ್ಟಿಂಗ್ ಮಾಡ್ತಾಳೆ ನಮ್ಮ ಸ್ನೋಕಿ. ಅದು ಬೇರೆ ಗಣಪತಿ ದೇವರಿಂದು ಒಂದು ವಿಗ್ರಹ, ಅದು ಚಿಕ್ಕದು. ಆ ಸರನೂ ಹಾಕ್ಕೊಂಡಿದ್ದಾಳೆ. ಆದರೆ ಸುಂದರಿ ಎಷ್ಟು ನೀಟಾಗಿ ಕಾಣಿಸ್ತಿದ್ದಾಳೆ ಸ್ನಾನ ಮಾಡ್ಕೊಂಡು. ಆಮೇಲೆ ಮತ್ತೆ ಫೋಟೋನ ಸರಿ ಸ್ನಾನ ಮಾಡಿಸಿದ್ನಲ್ವ ಅಂತೇಳಿ ಫೋಟೋ ತೆಗಿತಾ ಇದ್ದೆ. ಅದು ತೆಗೆದ್ರೆ ಅವಳು ಆ್ಯಕ್ಟಿಂಗ್ ನೋಡಬೇಕಿತ್ತು. ನಿನ್ನ ಫೋಟೋನೂ ಬೇಡ, ಏನೂ ಬೇಡ, ನಾನು ಹೋಗಿ ಮಲಗಿದ್ರೆ ಸಾಕಾಗಿದೆ ಅಂತ ಹೇಳಿ ಇದು ಮಾಡ್ತಾಯಿದ್ಲು. ಫೋಸ್ ಕೊಡ್ಬೇಕಾದ್ರೆ ಒಂಚೂರು ಆ್ಯಕ್ಷನ್ ಮಾಡಲ್ಲ, ಏನೋ ಆಗೋಗಿದೆ ಅನ್ನೋ ಥರ ಇಡ್ತಾಳೆ ಅವಳು. ಇವಳಿಗೆ ಸ್ನಾನ ಮಾಡಿಸೋವರೆಗೂ ನಾವು ಸಾಕಾಗ್ತೀವಿ. ಒಂದು ಫೋಟೋ ತೆಕ್ಕೊಳ್ತೀನಿ ಕೊಡ ಅಂದರೂ ಕೊಡಲ್ಲ, ಹೋಗಿ ಮಲ್ಕೊಳ್ತಿದ್ಲು. ಸರಿ ಹೋಗಲಿ ಬಿಡು, ಹಿಂಗಾರ ಮಾಡ್ಕೊ ಅಂತ ಹೇಳಿ ಬಿಟ್ಟೆ. ಇವತ್ತಿನ ಬ್ಲಾಗಲ್ಲಿ ಇಷ್ಟೇ. ಮತ್ತೊಮ್ಮೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸ್ನೋಕಿ ಫೋಟೋ ಕೊಡು ಅಂತ ಕೇಳೋಷ್ಟಿಗೆ ಸಾಕಾಗತ್ತೆ. ಸರಿ, ಟೇಕ್ ಕೇರ್, ಮತ್ತೊಂದು ಸತಿ ಸಿಗೋಣ, ಬಾಯ್.